ವಿಶ್ವನಾಥ್ ಅವರು ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಸರ್ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಏನು ಹೇಳ್ತೀರಿ? ಅಲ್ಲಪ್ಪ, ಈಗ ನೋಡಿ ಅದೇ ಬಂದಿರೋದು. ಈಗ ನಾವು ಧರ್ಮ ಸಹಿಷ್ಣುತೆ ಅಂತ ಹೇಳ್ತೀವಿ, ರಾಜಕೀಯ ಸಹಿಷ್ಣುತೆಯೂ ಇರಬೇಕು. ಒಂದು ಪಕ್ಷದವ್ರು ಇನ್ನೊಂದು ಪಕ್ಷದವ್ರದ್ದು ಭೇಟಿ ಮಾಡಿದ ತಕ್ಷಣ ಅದಕ್ಕೆ ದೊಡ್ಡ ಕಲ್ಪನೆಗಳನ್ನ ಕಟ್ಟುವಂಥದ್ದು ಸರಿಯಲ್ಲ. ಯಾಕೆಂದರೆ ಅದೇ ತಾನೇ ನಾವೆಲ್ಲರೂ ಕೂಡ ಚುನಾವಣೆ ಬಂದಾಗ ನಮ್ಮ ಜೆಂಡಾ ಹಿಡ್ಕೊಂಡು ನಮ್ಮ ಅಜೆಂಡಾ ಹಿಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಬೇರೆ ಸಮಯದಲ್ಲಿ ನಾವೆಲ್ಲ ಕೂಡ ಅಣ್ತಮ್ಗಳ ಥರ ಹೋಗಬೇಕು ಅಂತಕ್ಕಂಥದ್ದು. ಈಗ ಹೌದು, ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದೆ, ವಾಟ್ ಈಸ್ ದೇರ್ ಇನ್ ಇಟ್? ನಾವೇನು ಎಷ್ಟು ವರ್ಷ ಸ್ನೇಹಿತರು? ನಾನು ಶಿವಕುಮಾರ್ ಒಂದು 40 ವರ್ಷ ಸ್ನೇಹಿತರು. ಖರ್ಗೆ ಅವ್ರ ಜೊತೆ ನಾನು ಕೆಲಸ ಮಾಡಿರು. ಸಿದ್ದರಾಮಯ್ಯ ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಬಂದಿರೋ ಸಂದರ್ಭದಲ್ಲಿ ಆಗಲಿ, ನಾವೆಲ್ಲರೂ ಕೂಡ ಲಾ ಮಾಡೋ ಒಟ್ಟಿಗೆ ಲಾಯರ್ ಆಗಿದ್ದವರು, ಮೈಸೂರಿನಲ್ಲಿ ಒಡನಾಟ ಮಾಡಿದಂಥವರು. ಹಾಗಾಗಿ ಅದರಲ್ಲಿ ಏನಿದೆ ಅಂದ್ರೆ ಸರ್, ಈಗ ಸಾರ್ವತ್ರಿಕ ಚುನಾವಣೆ ಸಮೀಪ ಇದೆ, 2023 ಕರ್ನಾಟಕ. ಈ ಮಧ್ಯೆ ನೀವು ಭೇಟಿ ಮಾಡಿರೋದು ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ ಸರ್. ಪಕ್ಷದ ವಲಯದಲ್ಲೇ ಚರ್ಚೆ ಆಗ್ತಾರೆ, ಅಂದ್ರೆ ಕಾಂಗ್ರೆಸ್ ಹೋಗ್ತಾರೆ ಅನ್ನುವಂಥ ಮಾತು. ಯಾರು ಎಲ್ಲಿ ಹೋಗ್ತಾರೋ ಏನು ಕಥೆನೋ. ಈಗಂತೂ ನಾನು ಇನ್ನೂ ಆ ಥರ ಯಾವುದೂ ತೀರ್ಮಾನ ನಾನು ಮಾಡಿಲ್ಲ ಇನ್ನು. ಆಯಿತಾ, ನೋಡೋಣ. ಮುಂದಿನ ತೀರ್ಮಾನ ಮಾಡ್ತಾರೆ ವಿಶ್ವನಾಥ್ ಅವರು? ನೋಡೋಣ ಸರ್, ನೋಡೋಣ. ಇನ್ನು ಅಸೆಂಬ್ಲಿ ನಡೀತಾ ಇದೆ, ಮುಗಿಲಿ ಇದೆಲ್ಲ ಕೂಡ, ಏನೇನಿದೆ ಅಂತಕ್ಕಂಥದ್ದು. ಸರ್, ಈಗ ನೀವು ಕೂಡ ಪ್ರಬಲ ಸಚಿವಾಕಾಂಕ್ಷಿಯಾಗಿದ್ರೆ ಬಿಜೆಪಿ ಸರ್ಕಾರದಲ್ಲಿ, ಅದು ನಿಮಗೆ ಸ್ಥಾನ ಸಿಗಲಿಲ್ಲ, ಬೇಸರ ಇದೆಯಾ ಸರ್? ನೋಡಿ, ಇದೇ ನಮಗೆ ಮಾಧ್ಯಮದವರು ಅವ್ರಿಗೆ ಮಂತ್ರಿ ಕೊಡಲಿಲ್ಲವಂತೆ ಹೊಟ್ಟೋದು ಅಂತೆ. ಅಲ್ಲ, ಅದು ಬೇರೆಯೇ ವಿಚಾರ. ಈಗ ನಾನು ಜೆ ಡಿ ಎಸ್ಸಲ್ಲಿ ಇದ್ದಾಗಲೂ ಕೂಡ ಹೀಗೆ ವಿಶ್ವನಾಥ್ಗೇನು ಕೊಡಲಿಲ್ಲವಂತೆ ಹೊಟ್ಟು. ಅದಲ್ಲ, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಒಂದು ಗೌರವನ, ಬಿಕಾಸ್ ಪಾಲಿಟಿಕ್ಸ್ ಕಮ್ಯಾಂಡ್ಸ್ ದ ರೆಸ್ಪೆಕ್ಟ್, ನಾಟ್ ಡಿಮ್ಯಾಂಡಿಂಗ್, ಕಮ್ಯಾಂಡ್ಸ್ ದ ರೆಸ್ಪೆಕ್ಟ್. ಅದಿಲ್ಲ ಅಂದಾಗ ಏನು ಮಾಡ್ತೀರಲ್ಲಿ? ಹಾಗಾಗಿ ಅದೆಲ್ಲ ನಾನೆಂದೂ ಕೂಡ ಅಧಿಕಾರಕ್ಕೋಸ್ಕರ ಹೋಗೋದು ಬರೋದು ಮಾಡ್ತನಲ್ಲ. ಅಂದರೆ ಬಿಜೆಪಿ ನಿಮಗೆ ನೀವು ಬಯಸಿದಂಥ ಗೌರವ ಸಿಗ್ತಾ ಅಲ್ವಾ ಸರ್? ಅಲ್ಲ, ನಾನು ಬಯಸಿದಂಥ ಗೌರವ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನೇನು ಕಾರ್ಯಕ್ರಮಗಳನ್ನು ಬಯಸಿದ್ದೋ ಇಲ್ಲ ಆಗಲಿಲ್ಲ. ಸರ್ಕಾರ ಜನರ ಸರ್ಕಾರವಾಗಿ ಉಳಿಲಿಲ್ಲ ರೀ ಇದು. ಅರೆ ಏನಪ್ಪ ಅದು ಯಾವುದು ಮಸೀಗೆ ನುಗ್ಗಕ್ಕೆ ಹೋಗೋದು, ದೇವಸ್ಥಾನದೊತ್ತು ಮುಸ್ಲಿಮರು ಬರಬಾರ್ದು ರೀ. ಇದು ಧರ್ಮಾತೀತ ಜಾತ್ಯತೀತ ರಾಷ್ಟ್ರ ಇದು. ಹಾಗಾದ್ರೆ ಈ ದೇಶದಲ್ಲಿ 30 ಕೋಟಿ ಮುಸ್ಲಿಮರು ಕಳಿಸ್ಬಿಡ್ತೀರ ಆಚೆಗೆ. ಹಾಗಾಗಿ ಇವೆಲ್ಲ ನಮ್ಮ ಮನಸ್ಸಿಗೆ ಬೇಜಾರಾಗ್ತಾ ಹೋಗ್ತಿರ್ತವೆ. ಯಾವುದನ್ನು ಮಾಡಬೇಕು ಅದು ಮಾಡೋಣ. ಈಗ ಮೊನ್ನೆ ಧಾರ್ಮಿಕ ಮತ್ತು ಇಲಾಖೆಯಿಂದ ಟಿಪ್ಪು ಸಲಾಮಾರ್ತಿ ತೆಗೆದುಬಿಟ್ಟು ಏನಾಯ್ತು? ಅದರಿಂದ ಯಾರಿಗೆ ಅನುಕೂಲ? ಯಾವ್ದಾದ್ರು ಬಡವನಿಗೆ ಅನುಕೂಲ ಆಯ್ತದೆ. ಸುಮ್ಮನೆ ಅನಾವಶ್ಯಕವಾಗಿ ಏನು ಮಾಡಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಏನೇನೋ ಮಾಡೋಕ್ಕೆ ಹೋಗ್ತಿದ್ದು. ಯಾಕೆ ಅದೆಲ್ಲ ಮನಸ್ಸಿಗೆ ಬೇಜಾರು ನಮ್ಮ ವಿಷಯ.